ನೀವು ಹಾಸನದಲ್ಲಿ ನಾಟ್ ಆಲ್ ಕೆಲವು ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಅವರು ಕೋಆಪರೇಟ್ ಮಾಡ್ತಾ ಇದ್ದಾರೆ. ನಾನು ಇದನ್ನ ಗಮನದಲ್ಲಿ ಇಟ್ಕೊಂಡೇ ಹೇಳಿದ್ದೇನೆ. ಕಾವೇರಿ ಬೇಸಿನ ಎಲ್ಲ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ. ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿಗೆ ಕೋಆಪರೇಟ್ ಮಾಡ್ತಾರೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮೊದಲ ಹಂತದಲ್ಲಿ 14 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಅದಾದ ದಿನವೇ ಹಾಸನದಲ್ಲಿ ಕನ್ನಡ ನಾಡಿನ ಹೆಮ್ಮೆಯ ನಾಯಕ, ಪ್ರಧಾನಿಯ ಹುದ್ದೆಗೆ ಏರಿ ಬಂದಂತಹ ಮುತ್ಸದ್ದಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಒಂದು ಸಂದೇಶವನ್ನ ರವಾನಿಸಿದ್ರು. ವಿಡಿಯೋದ ಆರಂಭಕ್ಕೂ ಮುನ್ನ ಅವರು ಆಡಿದ ಮಾತುಗಳೇನು ಅನ್ನೋದನ್ನ ಕೇಳಿಸ್ಕೊಂಡು, ದೇವೇಗೌಡರು ಯಾರು? ಹಳೆ ಮೈಸೂರು ಭಾಗದ ಬಹುದೊಡ್ಡ ಪ್ರಭಾವಿ ಸಮುದಾಯ, ಒಕ್ಕಲಿಗ ಸಮುದಾಯದ ಏಕಮೇವ ದ್ವಿತೀಯ ನಾಯಕ. ಇಂತಹ ನಾಯಕನೇ ಕಾವೇರಿ ದಂಡೆಯ ಮೇಲಿನ ಕ್ಷೇತ್ರಗಳನ್ನ ನಾವು ಗೆಲ್ಲೋದು ಸುಲಭದ ಮಾತಲ್ಲ. ಈ ಸಲ ಕಾವೇರಿ ಬೇಷನ್ನಲ್ಲಿ ನಾವು ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲೋದು ಸಾಧ್ಯವಿಲ್ಲ ಅನ್ನುವಂತಹ ಸಂದೇಶವನ್ನ ರವಾನಿಸಿದ್ರು. ಕಾರಣವನ್ನು ಕೊಟ್ಟರು. ಮಂಡ್ಯದಲ್ಲಿ ಸುಮಲತಾ ಅವರು, ಹಾಸನದಲ್ಲಿ ಒಂದಷ್ಟು ಬಿಜೆಪಿಯ ನಾಯಕರು ನಮಗೆ ಬೆಂಬಲವನ್ನ ಸರಿಯಾಗಿ ನೀಡಲಿಲ್ಲ ಅನ್ನುವಂತಹ ಸುಳಿವನ್ನ ಕೊಟ್ಟಿದ್ದು ಯಾಕೆ? ಖುದ್ದು ದೇವೇಗೌಡರ ಪ್ರಕಾರ ಏನು ಮತದಾನ ಆಗಿದೆ 14 ಲೋಕಸಭಾ ಕ್ಷೇತ್ರಗಳು, ಈ ಪೈಕಿ ಬಹುಪಾಲು ಕಡೆ ಹಿನ್ನಡೆ ಆಗುತ್ತೆ ಅನ್ನುವಂತಹ ಸಂದೇಶ ಏನಾದ್ರೂ ರವಾನಿಸಿದ್ರ? ಮಹಾಮುತ್ಸದಿ ದೇವೇಗೌಡರಿಗೆ ಮತಗಟ್ಟೆಯ ಲೆಕ್ಕಾಚಾರ ಸಿಕ್ಕಿರಬಹುದಾ? ಈ ಎಲ್ಲ ಅಂಶಗಳ ಜೊತೆಯಲ್ಲಿ ಒಕ್ಕಲಿಗ ಸಾಮ್ರಾಟ್ ದೇವೇಗೌಡರೇನೆ ನಮಗೆ ಕಷ್ಟ ಆಗಬಹುದು ಅನ್ನೋ ಸುಳಿವನ್ನ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಯಾವ ಸಂದೇಶ ರವಾನಿಸಿದ್ದಾರೆ? ಸಂದೇಶ ಒಂದು, ಹಾಸನ ಮತ್ತು ಮಂಡ್ಯದಲ್ಲಿ ನಮಗೆ ಬಿಜೆಪಿ ನಾಯಕರ ಬೆಂಬಲ ಸಿಕ್ಕಿಲ್ಲ ಅನ್ನೋ ಮೂಲಕ ಎರಡೂ ಕಡೆ ಹಿನ್ನಡೆ ಆಗಬಹುದು ಅನ್ನೋ ಸುಳಿವನ್ನ ಕೊಟ್ಟಿರಬಹುದಾ? ಎರಡನೆಯ ಸಂದೇಶ, ಮೂರೂ ಕಡೆ ಹೊಡೆತ ಬೀಳಬಹುದಾ? ಒಂದು ಕಡೆ ಮಗ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ, ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ, ಮತ್ತು ಬಿಜೆಪಿಯ ಲಾಂಛನದಡಿಯಲ್ಲಿ ಸ್ಪರ್ಧಿಸಿದ್ದಂತಹ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರು ಮತ್ತೊಂದು ಕಡೆ, ಮತ್ತೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವಂತಹ ಜೆಡಿಎಸ್ ನ ಅಭ್ಯರ್ಥಿ ಮತ್ತೊಂದು ಕಡೆ. ಇಷ್ಟೂ ಕಡೆ ಬಹುದೊಡ್ಡ ಹೊಡೆತ ಬೀಳಬಹುದು ಅನ್ನುವಂತಹ ಸುಳಿವನ್ನ ಕೊಟ್ಟಿದ್ದಾರ. ಮೂರನೆಯ ಸಂದೇಶ, 14ರಲ್ಲೂ ಕೂಡ ಕಮಲಕ್ಕೆ ಕಷ್ಟ ಅನ್ನುವಂತಹ ಸುಳಿವನ್ನ ಕೊಟ್ರ. ಕಣೆಷ್ಟೇ ಜಾತ್ಯತೀತ ಜನತಾದಳ ಏಕಾಏಕಿ ತನ್ನ ಸಿದ್ಧಾಂತವನ್ನ ಬದಲಿಸಿಕೊಂಡು, ಅಂದ್ರೆ ಜಾತ್ಯತೀತ ತತ್ವದಡಿಯಲ್ಲಿ ರಾಜಕಾರಣ ಮಾಡ್ತಿದ್ದಂತಹ ದೇವೇಗೌಡರು ಕಾಂಗ್ರೆಸ್ನ ಪ್ರಕಾರ ಕೋಮುವಾದಿಗಳ ಜೊತೆಯಲ್ಲಿ ಕೈ ಜೋಡಿಸಿದ್ರು ಅನ್ನುವಂಥದ್ದು ಒಂದು ಕಡೆ. ಸಾಂಪ್ರದಾಯಿಕ ಮತಗಳೇನಿದ್ವು ದೇವೇಗೌಡರಿಗೆ, ಮುಸಲ್ಮಾನರು ಮತ ಹಾಕ್ತಿದ್ರು, ಹಿಂದುಳಿದವರು ಮತ ಹಾಕ್ತಿದ್ರು, ಜೊತೆಲಿ ಒಕ್ಕಲಿಗ ಸಮಾಜದ ಮತಗಳಿತ್ತು. ಈ ಎಲ್ಲಾ ಮತಗಳು ಒಗ್ಗೂಡಿದಾವ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 19 ಸ್ಥಾನಗಳನ್ನ ಗೆದ್ದಂತಹ ಜೆಡಿಎಸ್ ಬೇಸರದಲ್ಲಿತ್ತು. ಆ ಒಂದು ಅನುಕಂಪ ಏನಾದ್ರೂ ಲಾಭವಾಗಿ ಪರಿವರ್ತನೆ ಆಗುವ ಹಂತದಲ್ಲೇ ದೇವೇಗೌಡರು ತೆಗೆದುಕೊಂಡಂತಹ ನಿರ್ಧಾರ, ಎನ್ಡಿಎಗೆ ಸೇರಿದಂತಹ ನಿರ್ಧಾರ ಅವರಿಗೆ ಹಿನ್ನಡೆಯನ್ನ ತಂದು ಒಡ್ಡಬಹುದಾ ಅನ್ನುವಂಥದ್ದು. ಕಾರಣ ಎರಡು, ಒಕ್ಕಲಿಗ ಸಮುದಾಯದ ಏಕಮೇವ ದ್ವಿತೀಯ ನಾಯಕ ದೇವೇಗೌಡರು ಒಕ್ಕಲಿಗ ಸಮುದಾಯದ ಮತಗಳು ಕಟ್ಟು ಕದಲದಂತೆ ತಮ್ಮ ಪಕ್ಷದಲ್ಲೇ ಉಳಿಯುವಂತೆ ಅಥವಾ ಎನ್ಡಿಎ ಕೂಟದಲ್ಲೇ ಉಳಿಯುವಂತೆ ನೋಡಿಕೊಳ್ಳುವಲ್ಲೂ ಕೂಡ ವಿಫಲರಾದ್ರ. ಕಾರಣ ಇಷ್ಟೇ, ಈ ಹಿಂದೆ ಕೂಡ ಎಸ್.ಎಂ. ಕೃಷ್ಣ ಅವರು ಬಹುದೊಡ್ಡ ಸ್ಪರ್ಧೆ ಕೊಟ್ಟರು, ಒಕ್ಕಲಿಗ ಸಮಾಜದ ಮತಗಳನ್ನ ಛಿದ್ರ ಮಾಡಿದ್ರು, ಜೆಡಿಎಸ್ಗೆ ಸಿಗದಂತೆ ಅಥವಾ ದಳಕ್ಕೆ ಸಿಗದಂತೆ. ಅದೇ ರೀತಿ ಈಗ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಒಡ್ಡಿರುವಂತಹ ಸ್ಪರ್ಧೆ ಹೇಗಿದೆ ಅಂದ್ರೆ, ಏನು 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಇದು ಹೇಳಿ ಕೇಳಿ ಬಹುಪಾಲು ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇರುವಂತಹ 8-10 ಕ್ಷೇತ್ರಗಳಲ್ಲಿ ಒಕ್ಕಲಿಗ ಸಮಾಜದ ಮತಗಳು ಛಿದ್ರವಾಗಿವೆ, ಒಂದೇ ಪಕ್ಷಕ್ಕೆ ಬಿದ್ದಿಲ್ಲ ಅನ್ನುವಂತಹ ಸುಳಿವನ್ನ ನೀಡುತ್ತಿದೆ. ಇನ್ನು ಮೂರನೇದ್ದು ಕಾರಣ, ಬಿಜೆಪಿಯ ಸ್ಥಳೀಯ ನಾಯಕರು, ಪ್ರಭಾವಿ ನಾಯಕರು ಮೈತ್ರಿ ಧರ್ಮವನ್ನ ಪಾಲಿಸಿಲ್ಲ. ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ನನ್ನನ್ನ ಸರಿಯಾಗಿ ಅವರು ಆಹ್ವಾನವನ್ನೇ ಮಾಡಲಿಲ್ಲ ಪ್ರಚಾರಕ್ಕೆ ಅನ್ನುವಂತಹ ಸಂದೇಶ ಈಗ ಕೊಡ್ತಿದ್ದಾರೆ. ಇನ್ನು ಹಾಸನದಲ್ಲಿ ಪ್ರೀತಮ್ ಗೌಡ್ರು ಸಾಕಷ್ಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ಜೊತೆಯಲ್ಲಿ ನಿಂತ್ಕೊಂಡಿಲ್ಲ. ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿಲ್ಲ. ಒಟ್ಟೊಟ್ಟಿಗೆ ಹೇಗೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಶಾಲುನಲ್ಲಿ ಒಂದ್ ಕಡೆ ಜೆಡಿಎಸ್ ಲಾಂಛನ, ಮತ್ತೊಂದು ಕಡೆ ಕಾಂಗ್ರೆಸ್ ಲಾಂಛನ ಇತ್ತು. ಅಂತಹ ಲಾಂಛನಗಳು ಸ್ಪಷ್ಟವಾಗಿ ಕಾಣಿಸ್ಲಿಲ್ಲ. ಕರಪತ್ರಗಳನ್ನ ಸರಿಯಾಗಿ ಹಂಚಲಿಲ್ಲ ಜೆಡಿಎಸ್ ಕಾರ್ಯಕರ್ತರು. ಬಿಜೆಪಿ ಅಭ್ಯರ್ಥಿ ಇರೋ ಕಡೆ ಜೆಡಿಎಸ್ ಕಾರ್ಯಕರ್ತರು, ಜೆಡಿಎಸ್ ಅಭ್ಯರ್ಥಿ ಇರೋ ಕಡೆ ಬಿಜೆಪಿ ಕಾರ್ಯಕರ್ತರು ಸಹಮತದಿಂದ ಒಗ್ಗಟ್ಟಾಗಿ ಕೆಲಸ ಮಾಡಲಿಲ್ಲ. 4ನೇ ಕಾರಣ, ಅಳಿಯ ಮಗ ಮೊಮ್ಮಗ ಮೂವರಿಗೂ ಕೂಡ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ, ಮತಗಟ್ಟೆ ಲೆಕ್ಕಾಚಾರ. ನೋಡಿ, 14 ಲೋಕಸಭಾ ಕ್ಷೇತ್ರಗಳ ಮತಗಟ್ಟೆಯ ಲೆಕ್ಕಾಚಾರವನ್ನ ನೋಡಿದಾಗ ಜೆಡಿಎಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಿರುವಂತದ್ದು, ಬಿಜೆಪಿ ಪಾಳ್ಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಕೇವಲ ದಕ್ಷಿಣ ಕನ್ನಡ ಅಥವಾ ಬೆಂಗಳೂರು ದಕ್ಷಿಣದಲ್ಲಷ್ಟೇ ಒಂದು ಎನ್ಡಿಎ
ಬಹುದೊಡ್ಡ ಫೈಟ್ ಅನ್ನು ಕೊಡ್ತಿದೆ. ಇನ್ನುಳಿದಂತಹ 12 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಹು ವೇಗವಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನುವಂಥದ್ದು ಸದ್ಯದ ಲೆಕ್ಕಾಚಾರ. ಈಗ ನೋಡಿ, ಮಹಾಮುತ್ಸದಿ ದೇವೇಗೌಡರು ಎಲ್ಲೋ ಒಂದು ಕಡೆ ಒಂದಂಕಿಗೆ NDA ಇಲ್ಲಿ ಬಂದು ಬಿಟ್ರೆ ಆ ಸೋಲಿನ ಹೊಣೆಯನ್ನ, ಆ ಸೋಲಿನ ಕಳಂಕವನ್ನ ತಾವು ತಲೆಯ ಮೇಲೆ ಇಟ್ಟುಕೊಳ್ಳುವ ಬದಲಾಗಿ ಬಿಜೆಪಿಯ ಸ್ಥಳೀಯ ನಾಯಕರಿಗೆ, ಅವರ ಹಣೆಗೆ, ಅವರ ವ್ಯಕ್ತಿತ್ವಕ್ಕೆ ಬಳಿಯುವಂತಹ ಪ್ರಯತ್ನವನ್ನ ಈ ಹೇಳಿಕೆಯ ಮೂಲಕ ಸ್ಪಷ್ಟವಾಗಿ ರವಾನಿಸಿದ್ದಾರೆ. ಸಾಕ್ಷಾತ್ ನಾಡಿನ ಅತ್ಯಂತ ಹಿರಿಯ ಮುತ್ಸದ್ದೀನೇ ಇಂಥದ್ದೊಂದು ಸುಳಿವನ್ನ ಕೊಟ್ಟಿದ್ದಾರೆ ಅಂದ್ರೆ 14 ಲೋಕಸಭಾ ಕ್ಷೇತ್ರಗಳ ಪೈಕಿ NDA ಎಷ್ಟು ಗೆಲ್ಲಬಹುದು, ಕಾಂಗ್ರೆಸ್ ಎಷ್ಟು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳಬಹುದು.